ರಾಧೆ ರಾಧೆ ಎಲ್ಲರಿಗೂ. ರೀಸೆಂಟಾಗಿ ನಾವೊಂದು ಟೆಂಪಲ್ಗೆ ಹೋಗಿದ್ವಿ. ಅದು ಬಂದು ಕೈಲಾಸಗಿರಿ ಟೆಂಪಲ್. ಈ ಕೈಲಾಸಗಿರಿ ಟೆಂಪಲ್ ಸುತ್ತಮುತ್ತ ತುಂಬ ಪ್ಲೇಸಸ್ ಇದೆ, ಫೇಮಸ್ ಪ್ಲೇಸಸ್ಸು. ಅದೇ ರೀತಿ ನಾವು ಯಾವ್ಯಾವ ಪ್ಲೇಸಸ್ಗೆ ಹೋಗಿದ್ವಿ ಅದರ ಎಲ್ಲ ಫೋಟೋಗಳನ್ನ ನಾನು ಲಾಸ್ಟಲ್ಲಿ, ಈ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ, ನೀವು ನೋಡಬಹುದು. ಮತ್ತು ಇವಾಗ ಹೋಗ್ತಿರೋ ಪ್ಲೇಸ್ ಬಂದು ಇದು ತುಂಬ ಚೆನ್ನಾಗಿದೆ. ವ್ಯೂ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿರುವಂಥ ವ್ಯೂ ಇದೆ. ಇದು ಬಂದು ಹನುಮಾನ್ ಟೆಂಪಲ್ ಇದೆ. ಇವಾಗ ಹೋಗಿದ್ವಲ್ಲ ಕೈಲಾಸಗಿರಿ ಟೆಂಪಲ್, ಅದರಿಂದ 4 ಕಿಲೋಮೀಟರ್ಸ್ ಮೇಲೆ ಹೋದರೆ ಇನ್ನೊಂದು ಬೆಟ್ಟ ಇದೆ. ಆ ಬೆಟ್ಟ ಹತ್ತಿ ಹೋದರೆ ನಮಗೆ ಒಂದು ಹನುಮಾನ್ ಟೆಂಪಲ್ ಅನ್ನೋದು ಇದೆ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ನಾವು ಹೋಗಿದ್ದು ಆ್ಯಕ್ಚುಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ನೀವೇನಾದ್ರು ಮಾರ್ನಿಂಗ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಈ ವೆದರ್ಗಂತೂ ವ್ಯೂ ನೋಡಬಹುದು ನೀವು ಯಾವ ಥರ ಇದೆ ಅಂತ. ಹನುಮಾನ್ ಟೆಂಪಲ್ಲು ಮೇಲೆ ಯಾವ ಥರ ಇದೆ ವಾತಾವರಣ ಅಂತ ಹೇಳಿ ನಾನು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಲಾಸ್ಟಲ್ಲಿ, ಈ ವಿಡಿಯೋ ಕೊನೆಯಲ್ಲಿ ನೀವು ನೋಡಿ. ಹಾಗೆ ಸುತ್ತಮುತ್ತ ಕೈಲಾಸಗಿರಿ ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ, ನಾವೆಲ್ಲ ಪ್ಲೇಸಸ್ ವಿಸಿಟ್ ಮಾಡಲಿಲ್ಲ, ಒಂದು 2-3 ಪ್ಲೇಸ್ ವಿಸಿಟ್ ಮಾಡಿದ್ವಿ. ಸೊ ಆ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಲಾಸ್ಟಲ್ಲಿ, ನೀವು ನೋಡಬಹುದು. ನೀವು ಯಾವತ್ತಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಕೈಲಾಸಗಿರಿಗೆ ಹೋಗಿ. ಹಾಗೆ ಅದ್ರ ಮೇಲೆ ಒಂದು ಹನುಮಾನ್ ಟೆಂಪಲ್ ಇದೆ, 4 ಕಿಲೋಮೀಟರ್ಸ್, ಅಲ್ಲಿಂದ 4 ಕಿಲೋಮೀಟರ್ಸ್ ಆಗುತ್ತೆ, ಅದು ಕೂಡ ವಿಸಿಟ್ ಮಾಡಿ. ಹಾಗೆ ಸುತ್ತಮುತ್ತ ಕೈವಾರ ತಾತ ಸಮಾಧಿಯಾಗಿರುವಂತಹ ಪ್ಲೇಸು, ಟೆಂಪಲ್, ಇದೇ ರೀತಿ ತುಂಬ ಪ್ಲೇಸಸ್ ಅನ್ನೋದಿದೆ, ಅದನ್ನು ಕೂಡ ನೀವು ವಿಸಿಟ್ ಮಾಡಬಹುದು. ಎಲ್ಲ ಒನ್ ಡೇ ಆರಾಮಾಗಿ ಹೋಗಿ ನೀವು ವಿಸಿಟ್ ಮಾಡ್ಕೊಂಡು ಬರಬಹುದು. ಓಕೆ, ರಾಧೆ ರಾಧೆ ಎಲ್ಲರಿಗೂ.